ಶ್ರೀನಿವಾಸಪುರ ಪಟ್ಟಣದ ಮುಖ್ಯ ಹೃದಯ ಭಾಗದಲ್ಲಿನ ಎಂಜಿ ರಸ್ತೆಯ ಹಳೆ ಮಾರ್ಕೆಟ್ನಲ್ಲಿ ಅವರೇಕಾಯಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿತ್ತು. ವಾಹನಗಳ ದಟ್ಟಣೆ ಹಾಗೂ ಶಾಲಾ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತಿದ್ದು, ದಿನಾಂಕ 8/1/2025ರಂದು ಕೆಲವು ಸಂಘಟನೆಗಳು ಅವರೇಕಾಯಿ ವ್ಯಾಪಾರ ವಹಿವಾಟುವನ್ನು ಎಪಿಎಂಸಿ ಯಾರ್ಡ್ಗೆ ಸ್ಥಳಾಂತರ ಮಾಡುವಂತೆ ಸಂಘಟನೆಗಳು ಮುಖ್ಯ ರಸ್ತೆಯಲ್ಲಿ ವಾಹನಗಳು ಸಂಚಾರ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದರು. ಈ ವಿಷಯವನ್ನು ಅವರೇಕಾಯಿ ವ್ಯಾಪಾರ ವಹಿವಾಟು ನಡೆಸಲು ವ್ಯಾಪಾರದಾರರು ರಮೇಶ್ ಕುಮಾರ್ ಬಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ದಿನಾಂಕ 9/1/2026 ಬೆಳಿಗ್ಗಿನ ಜಾವ ಸಮಯ 11 ಗಂಟೆಗೆ ಮಾಜಿ ವಿಧಾನಸಭಾಧ್ಯಕ್ಷರು ಶ್ರೀಯುತ ಕೆಆರ್ ರಮೇಶ್ ಕುಮಾರ್ ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರದಾರರಿಗೆ ಹಾಗೂ ಸಣ್ಣ ರೈತರು ಹಿಂದೆ ವ್ಯಾಪಾರ ವಹಿವಾಟು ನಡೆಸುವ ಸ್ಥಳದಲ್ಲಿ ಮಾಡಿಕೊಳ್ಳಲು ಭರವಸೆ ನೀಡಿದರು ಮತ್ತು ತಾಲೂಕು ಆಡಳಿತ ವರ್ಗದ ತಹಸೀಲ್ದಾರರಿಗೆ, ಪೊಲೀಸ್ ಇಲಾಖೆ, ಪುರಸಭೆಯ ಅಧಿಕಾರಿಗಳು ಈ ವ್ಯಾಪಾರ ವಹಿವಾಟು ನಡೆಸುವ ವ್ಯಾಪಾರದಾರರಿಗೆ ತೊಂದರೆ ಕೊಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಬಿಎಂ ಪ್ರಕಾಶ್ ಮಾಜಿ ಪುರಸಭಾ ಅಧ್ಯಕ್ಷರು, ದಿಂಬಾಲ ಅಶೋಕ್, ಕೆಕೆ ಮಂಜುನಾಥ್ ಕೋಮುಲ್ ನಿರ್ದೇಶಕರು, ಗಂಗಾಧರ್ ಪುರಸಭೆಯ ಮಾಜಿ ಸದಸ್ಯರು, ಬಿಆರ್ ಭಾಸ್ಕರ್ ಮಾಜಿ ಪುರಸಭಾ ಅಧ್ಯಕ್ಷರು, ಮ್ಯಾಕಲ ನಾರಾಯಣಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅಕ್ಬರ್ ಶರೀಫ್ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಏಜಾಜ್ ಅಹಮದ್ ಮಾಜಿ ಪುರಸಭಾ ಅಧ್ಯಕ್ಷರು, ಟಿಎಂಬಿ ಮುಕ್ತಿಯಾರ್, ನಜೀರ್, ಬೈರಪಲ್ಲಿ ವೆಂಕಟರೆಡ್ಡಿ, ನಾಗದೇಪಲ್ಲಿ ಸೀತಾರಾಮರೆಡ್ಡಿ, ಕೋಡಿಪಲ್ಲಿ ವಿಶ್ವನಾಥ್, ಸೋಮಯಾಜಲಪಲ್ಲಿ ಮಂಜುನಾಥ್, ಕರ್ನಹಳ್ಳಿ ಆಂಜಿ, ಡಾಕ್ಟರ್ ವೆಂಕಟೇಶ್, ಅಂಬೇಡ್ಕರ್ ಪಾಳ್ಯ ಮಾಜಿ ನಾಮನಿರ್ದೇಶನ ಸದಸ್ಯರು, ನರಸಿಂಹಮೂರ್ತಿ, ಸಂಜಯ್ ರೆಡ್ಡಿ, ಸುಮಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. వ్యాపారస్తులు ఉన్నారు, వాళ్ళకి ఏం తొందరతో వాళ్ళ కష్టాలు అల్లే మీ దగ్గర మన ఫోన్ నీ నెంబర్ ఎవరు మాట్లాడదండి, మీరు మైక్ లేదు ఇక్కడ, తొందర ಯಾರು ವ್ಯಾಪಾರ ಮಾಡಲ್ಲ. ಆ ಹೊತ್ತಿ ಜೀವನ ಬರೋದು, ಮನೆಗಳೆಲ್ಲ ಹಾಕ್ಕೊಡೋದು, ಸ್ಕೇಲ್ ಎಲ್ಲ ಹಾಕ್ಕೊಡೋದು. ಚೀಫ್ ಆಫೀಸರ್ ప్రపంచ పనిపడడం కోసం లేట్ అయింది ఏమనుకోవద్దని క్షమించండి. ఈ నెల 1.5 నెల మన రూపాయలు ఎవరు మీరు వ్యాపారస్తులు మీకు తొందర అవుతుంది, ఎవరు తొందర చేస్తున్నారు అని చెప్తే ఇక్కడ ఉండి నిలబడి సెట్ చేసేసుకున్నారు. ఎవరు తొందర ರೈತ ಸಂಘ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಅವ್ರು ಬಂದು ಇಲ್ಲಿ ಇದು ಮಾಡ್ತಾರೆ. ಎನಿ ಟೈಮ್ ಯಾರೋ ಒಬ್ರು ಹಿಂಗೆ ಒಂದು 10 ಜನ ಬರೋದು, ಪ್ರೊಟೆಸ್ಟ್ ಮಾಡೋದು, ನಿಲ್ಸಕ್ ನೋಡೋದು. ರೈತರಿಗೆ ರೈತರಿಗೆ
వాళ్ళు నిజమో డూప్లికేట్ మనకు అక్కర్లే. మనకు చెప్పేది రైతు తెచ్చి కాయ అమ్ముకునేవాడికి తొందర ఉండకూడదు. వాడి దగ్గర కొనుక్కొని 4 కాయలు అమ్ముకొని ఆ వచ్చే 4 పైసల్లో పోయి ఇంట్లో పెట్టి సాకి పేదవాళ్ళకి తొందర కాకుండా. అందుకు రమేష్ కుమార్ బతికింది. ఎవడు ఈ భూలోకంలో వాళ్ళు కట్టం చేసి ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಇವ್ರು ಯಾರು ರಕ್ಷಣಾ ವೇದಿಕೆ, ರೈತ ಸಂಘ, ಯಾವ್ಯಾವುದೋ ಸಂಘ ಇರಲಿ, ಪ್ರಜಾಪ್ರಭುತ್ವ ಎಲ್ಲ ಸಂಘಗಳು ಇರುತ್ತೆ. ನಾವು ಅವ್ರ ಬಗ್ಗೆ ಯಾರಿಗೂ ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಅಡ್ಡ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಬೇರೆಯವರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿ ವಿಗೂ ಕೊಡಲಿ, ಅವ್ರ ಮನೆಗೆ ಅವರು. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಅದಕ್ಕೆ ಅವಕಾಶ ಕೊಡಬೇಡಿ. ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದ್ರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ದೇನು ಆಕ್ಷೇಪ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು. ಆಫೀಸರು ಎಲ್ಲರೂ ಸೇರಿ ಈ ಅವರೇಕಾಯಿ ಸೀಸನ್ನು ಇನ್ನು 1.5 ತಿಂಗಳಿರುತ್ತೆ. कर लें जाओ, पुलिस ऑफिसर आपको ट्रैफिक को क्या तब तकलीफ है तो तुम्हारी एहसान होना मांगे तो उनको तुम्हें साथ देखो, पब्लिक को तकलीफ कभी नहीं सकता देखने के तुम्हारी जिम्मेवारी उनके उन्हें बॉम्बे क्या ಐಡಿಯಾ